ಜೆಡಿಎಸ್ನ ಭದ್ರಕೋಟೆ ಹಾಸನ ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಜೆಡಿಎಸ್ ನಾಯಕರು. ಭುವನಹಳ್ಳಿ ಬಳಿ ದಳಪತಿಗಳು ಸಮಾವೇಶ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಮಾವೇಶ ಮಾಡಿ ಪಕ್ಷ ಸಂಘಟನೆಗೆ ಆದ್ಯತೆ ನೀಡಲಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಭುವನಹಳ್ಳಿ ಬಳಿ ದಳಪತಿಗಳು ಸಮಾವೇಶ ಮಾಡೋದಕ್ಕೆ ಮುಂದಾಗ್ತಿರೋದು. ಸಮಾವೇಶ ಮಾಡಿ ಪಕ್ಷ ಸಂಘಟನೆಗೆ ಆದ್ಯತೆ ನೀಡಲಾಗ್ತಾ ಇದೆ. ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಎಚ್.ಡಿ. ದೇವೇಗೌಡರು. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಭಾಗಿಯಾಗ್ತಾರೆ. ಶಾಸಕರು, ಮಾಜಿ ಶಾಸಕರು, ನಾಯಕರು ಕೂಡ ಭಾಗಿಯಾಗ್ತಾರೆ. ಇದರ ಜೊತೆಗೆ ಹಾಸನ ಜಿಲ್ಲೆಯಿಂದ ಪಕ್ಷಕ್ಕೆ ಬಲ ತುಂಬುವುದಕ್ಕೆ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿದೆ. ಸಮಾವೇಶಕ್ಕೆ ವಿವಿಧ ಜಿಲ್ಲೆಯ ಕಾರ್ಯಕರ್ತರು ಕೂಡ ಆಗಮಿಸ್ತಾರೆ. ಇನ್ನು ರಾಜಕೀಯ ಏಳು ಬೀಳಾಗ್ತಾ ಇದೆ, ಕೆಲವೊಂದಷ್ಟು ಏರುಪೇರಿದೆ. ಇದರ ಮಧ್ಯದಲ್ಲಿ ಹೇಗಾದ್ರೂ ಮಾಡಿ ಮಂಕಾಗಿರುವ ಜೆಡಿಎಸ್ ಅನ್ನ ಪುಟಿದೇಳಿಸಲೇಬೇಕು ಅಂತ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಈ ಹಿಂದೆ ಕೂಡ ಮಿಸ್ಡ್ ಕಾಲ್ ಅಭಿಯಾನದಿಂದ ಹಿಡಿದು ಪ್ರತಿದಿನವೂ 2 ಜಿಲ್ಲೆ 3 ಜಿಲ್ಲೆಗೆ ಹೋಗಿ ಕಾರ್ಯಕರ್ತರನ್ನ ಸೆಳೆಯುವಂತ ಕೆಲಸವನ್ನ ಅಂದ್ರೆ ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾಡೋದಕ್ಕೂ ಮುಂದಾಗಿದ್ರು. ಮುಂದುವರೆದು ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಎಲ್ಲ ಕುರ್ಚಿಗಳ ಅಥವಾ ಆಸನದ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸುಮಾರು 50,000ಕ್ಕೂ ಹೆಚ್ಚಿನ ಜನರು ಬರುವಂತ ನಿರೀಕ್ಷೆ ಇದೆ. ಮಧ್ಯಾಹ್ನದ ಭೋಜನವನ್ನ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸುಮಾರು 1450ಕ್ಕೂ ಹೆಚ್ಚಿನ ಪೊಲೀಸರನ್ನ ಅಲ್ಲಿ ನಿಯೋಜಿಸಲಾಗಿದೆ. ಅಂದ್ರೆ ಪಕ್ಷ ಸಂಘಟನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಂಬರುವಂತ ಸ್ಥಳೀಯ ಎಲೆಕ್ಷನ್ ಇಂದ ಹಿಡಿದು ಜಿಲ್ಲಾವಾರು, ತಾಲೂಕು ಎಲೆಕ್ಷನ್, ಮುಂದಿನ ವಿಧಾನಸಭಾ ಎಲೆಕ್ಷನ್ ಎಲ್ಲವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಾದೇಶಿಕವಾಗಿ ಮಾತ್ರ ಗುರುತಿಸಿಕೊಂಡಿರುವಂತಹ ಜೆಡಿಎಸ್ ಪಕ್ಷ ಕೇವಲ ಹಳೆ ಮೈಸೂರು ಭಾಗ, ಈ ಮಂಡ್ಯ ಜಿಲ್ಲೆ ಅಥವಾ ಹಾಸನ, ಕೋಲಾರಕ್ಕೆ ಮಾತ್ರ ಸೀಮಿತವಾಗಿರದೆ ರಾಜ್ಯದೆಲ್ಲೆಡೆ ವ್ಯಾಪಿಸಬೇಕಾಗತ್ತೆ. ಹಾಗಾಗಿ ಪಕ್ಷದ ಕುಂಠಿತವನ್ನ ಹೇಗಾದ್ರೂ ಮಾಡಿ ಸರಿ ಮಾಡಬೇಕು. ಹಾಗಾಗಿ ಈಗ ಜೆಡಿಎಸ್ ಜನತಾ ಸಮಾವೇಶವನ್ನ ಹಮ್ಮಿಕೊಂಡಿರೋದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಎಚ್.ಡಿ. ರೇವಣ್ಣ, ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೆ ಎಂಎಲ್ಸಿ ಸೂರಜ್ ರೇವಣ್ಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹಾಸನ ಜಿಲ್ಲೆಯಿಂದ ಪಕ್ಷಕ್ಕೆ ಬಲ ತುಂಬಬೇಕು ಅನ್ನೋದಾಗಿ ಕೂಡ ಪ್ಲಾನ್ ಅನ್ನ ನಡೆಸಲಾಗ್ತಾ ಇದೆ. ಈ ಹಿಂದೆ ಕೂಡ ಬಹಳಷ್ಟು ಬಾರಿ ಜೆಡಿಎಸ್ನ ಅಭ್ಯರ್ಥಿಯಾಗಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮುಗ್ಗರಿಸಿ ಬೀಳ್ತಾ ಇದ್ರು. ರಾಜಕೀಯದಲ್ಲಿ ಯಶಸ್ಸು ಕಾಣದೇ ಇರೋದಕ್ಕೆ ಟೀಕೆಗೂ ಕೂಡ ಗುರಿಯಾಗಿದ್ರು. ಅದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು. ಮುಖ್ಯವಾಗಿ ಕೇಂದ್ರದಿಂದ ಈಗ ರಾಜ್ಯಕ್ಕೂ ಕೂಡ ಒಂದು ವಿನೂತನವಾದಂತಹ ನೂತನ ಎಂಟ್ರಿಯನ್ನ ಕೊಡ್ತಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ನೋಡೋಣ ಯಾವ ರೀತಿ ಸಮಾವೇಶಕ್ಕೆ ಶಕ್ತಿ ತುಂಬುತ್ತಾರೆ, ಜೊತೆಗೆ ಕಾರ್ಯಕರ್ತರೆಲ್ಲರೂ ಕೂಡ ಎಷ್ಟರ ಮಟ್ಟಿಗೆ ಆಗಮಿಸ್ತಾರೆ ಅನ್ನೋದಾಗಿ.